ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 2025-26ನೇ ಸಾಲಿನ ಕಾಲೇಜಿನ ವಿವಿಧ ಸಂಘಗಳು ಹಾಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಂಘಗಳು ಜೊತೆಗೆ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರ ಸ್ವಾಗತ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಪದವಿ ಪೂರ್ವ ಶಿಕ್ಷಣವು ನಿಮ್ಮ ಭವಿಷ್ಯಕ್ಕೆ ಉತ್ತಮ ಬುನಾದಿ ಹಾಕುವ ಜೊತೆಗೆ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನೀವುಗಳು ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ಮುನ್ನಡೆಯುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳುವಂತೆ ಶಾಸಕ ಎಚ್.ಡಿ. ರೇವಣ್ಣ ಸಲಹೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನೀವುಗಳು ಚೆನ್ನಾಗಿ ಕಲಿತು ನಿಮ್ಮ ತಂದೆ ತಾಯಿಗೆ ಆಸರೆಯಾಗಬೇಕು. ನೀವುಗಳು ವಿದೇಶಕ್ಕೆ ತೆರಳಿ ವ್ಯಾಸಂಗ ಮಾಡುವಂತಹ ಪ್ರತಿಭಾವಂತರಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದರು. ನಿಮ್ಮಗಳ ಕಲಿಕೆಗೆ ತೊಂದರೆಯಾಗದಂತೆ ಕಲಿಕೆಗೆ ಪೂರಕವಾದ ಸಕಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿಸುವ ಮೂಲಕ ನಿಮ್ಮಗಳ ಕಲಿಕೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದು ತಿಳಿಸಿ, ಪ್ರಾಂಶುಪಾಲರು ಕೆಲವು ಅಗತ್ಯಗಳಿಗೆ ವಿನಂತಿಸಿದ್ದಾರೆ, ಅವುಗಳನ್ನು ಪೂರೈಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ಶಾಸಕ ಎಚ್.ಡಿ. ರೇವಣ್ಣ ಅವರು 2024-25ನೇ ಸಾಲಿನಲ್ಲಿ ವಿಜ್ಞಾನ, ಕಲಾ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಐಶ್ವರ್ಯ, ರಶ್ಮಿ, ವರ್ಷಿತಾ ಜಯಂ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಪ್ರಸನ್ನ, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎಚ್.ಎಸ್. ಪುಟ್ಟಸೋಮಪ್ಪ, ಉಪಾಧ್ಯಕ್ಷ ಎಚ್.ಎಸ್. ಸುದರ್ಶನ್, ರಾಷ್ಟ್ರೀಯ ಪತ್ರಕರ್ತ ಸಂಘದ ಸದಸ್ಯರಾದ ಎಚ್.ವಿ. ಸುರೇಶ್ ಕುಮಾರ್ ಹಾಗೂ ಇತರರು ಮಾತನಾಡಿದರು. ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಪ್ರಾಂಶುಪಾಲ ದೇವರಾಜ್ ಬಿ.ಆರ್. ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನವ್ಯ, ಐಶ್ವರ್ಯ ಹಾಗೂ ಅಪೂರ್ವ ಪ್ರಾರ್ಥಿಸಿದರು. ನವ್ಯ ಸ್ವಾಗತಿಸಿದರು. ರೇಣುಕಾ ವಂದಿಸಿದರು. ನಂದಿನಿ ಹಾಗೂ ಅನು ನಿರೂಪಿಸಿದರು. ಪುರಸಭಾ ಸದಸ್ಯ ಎ. ಜಗನ್ನಾಥ್, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ನಾಗೇಶ್ವರರಾವ್, ತೋಟಗಾರಿಕೆ ಇಲಾಖೆಯ ಅಧಿಕಾರಿ ದೊಡ್ಡೇಗೌಡ, ಉಪನ್ಯಾಸಕರಾದ ಸುದರ್ಶನ್, ನಿರ್ಮಲಾ, ಅವಿನಾಶ್, ಪವಿತ್ರ, ಮಮತಾ, ವೀಣಾ, ಶ್ರೀನಿವಾಸ್, ವಾಣಿ, ಕಾಂತರಾಜು, ರಾಘವೇಂದ್ರ, ಶಾಂತರಾಜು, ಶ್ರೀಲಕ್ಷ್ಮಿ, ನಟರಾಜ್, ಅಪೂರ್ವ ಹಾಗೂ ಲೋಹಿತ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಚೆನ್ನಾಗಿ ಓದಬೇಕು, ಇದಕ್ಕಿಂತ ಏನು ಕಾಲೇಜಿಲ್ಲ, ಏನು ಬೇಕು ಎಲ್ಲ ಸೌಲಭ್ಯ ಮಾಡಿಕೊಡ್ತೀನಿ. ನಾನು ಇನ್ನೂ ಒಂದು ದಿನ ಸಪ್ರೇಟಾಗಿ ನಾನು ಇವತ್ತು 15 ಕಾರ್ಯಕ್ರಮಗಳಿದೆ. ಇನ್ನೂ ಒಂದು 10 ಏನಿರಬೇಕು ಅಂತ ಪಟ್ಟಿ ಮಾಡಿ ನಾನಿದ್ದಾಗ ಅದಕ್ಕೆ ಕಾಂಕ್ರೀಟ್ ಮಾಡೋಕ್ಕೂ ಮಾಡಿಸಿದ್ದೀನಿ. ನಿಮ್ಮ ಕಡೆ ಕಾಂಕ್ರೀಟ್ ಮಾಡಿ ಖೋಖೋ ಇದನ್ನು ಎಲ್ಲ ಕ್ಲೀನ್ ಮಾಡಬೇಕು ಮಾಡಿದ್ದೆಲ್ಲ ಹಾಕಿದ್ದು ಏನು ಲೆಕ್ಚರರ್ಸ್ ಬೇಕಾದ್ರೆ ಅದು ಹಾಕಿ ಕೊಡ್ತೀನಿ. ಮೇಲ್ಗಡೆ ಒಂದು ದೊಡ್ಡ ಹಾಲ್ ಮಾಡಬೇಕು ಅಂತ ಹೇಳಿ ಸೀಟಾಗಿ ಯಾವುದೇ ಕೆಲಸ ಮಾಡೋಣ. ಹುಡುಗರು ಮಕ್ಕಳು ಚೆನ್ನಾಗಿ ಓದಿ ಏನಾದರೂ ತಂದೆ ತಾಯಿಗಳು ಒಂದು ನಿಮ್ಮ ಆಸೆ ಇಟ್ಬೇಕು. ನನ್ನ ಮಗಳು ಓದ್ತಾಳೆ, ನನ್ನ ಮುಂದಿನ ಜೀವನಕ್ಕೆ ಏನಾದರೂ ದಾರಿ ಆಗ್ತಾಳೆ ಅನ್ನೋ ಭಾಳ ಚೆನ್ನಾಗಿ ಓದಿ ಹೊರಗಡೆ ದೇಶಕ್ಕೆ ಹೋಗ್ಬೇಕು. ನೀವೆಲ್ಲ ಗೊತ್ತಾಯ್ತಾ? ಆ ಥರ ಚೆನ್ನಾಗಿ ಓದುತ್ತಾ ಆಂಜನೇಯ, ರಘುಪತಿ ದೇವ್ ಎಲ್ಲ ಒಳ್ಳೆಯದಾಗಿ ಈ ಕಡೆ ಇದ್ದು ಕ್ಲೀನಾಗಿ ಕೊಡ್ತೇ ನಡೆಸಿ. ಯಾರು 3 ಜನ ಇದ್ದರೆ ಕೈ ಒಂದು 5 ಜನ ಬಂದ್ರಲ್ಲ ಈ ಕಡೆ ಕೊಡಿ. ಸಾಮಾನ್ಯಲ್ಲಿ ಆ ಚಾರ್ ಕೂಡ ಇಲ್ಲಿ ಸೇರ್ ಬೇಡ ಬಿಡಮ್ಮ, ಹಿಂಗೆ ತಿರ್ಕೊಳ್ಳಮ್ಮ, ಹಂಗೆ ಹಂಗೆ ಈಗ ಈಗ ತಿರ್ಕೊಳ್ಳಿ, ಹಂಗೆ 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 ತಿರ್ಗಮ್ಮ, ಹಂಗಿರಮ್ಮ, ಹಂಗೆ ಹಂಗೆ ನಿಂತ್ಕೊಳ್ಳಿ. ಚೆನ್ನಾಗಿ ಓದ್ಬೇಕೆಲ್ಲ ನೋಡ್ತೀನಿ. ಮುಂದಿನ ಸಾರಿ 100ಕ್ಕೆ 100% ರಿಸಲ್ಟ್ ಬರ್ಬೇಕು. ಅದೇನು ಪಾಠ ಮಾಡಕ್ಕೆ ಏನ್ ಬೇಕು ಹೇಳು, ನಾನು ಸವಲತ್ತು ಕೊಡಿಸ್ತೀನಿ. ಅಲ್ಲ 10 ಗಂಟೆ ಆಯ್ತಾರೆ, ನಿಮ್ಗೆ ಸ್ಕಾಲರ್ಶಿಪ್ ಕೊಡಿಸ್ತಾರೆ, ಕಾರ್ ಕೊಟ್ಟು ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಕಳಿಸ್ತಾರೆ. ಈ ತರ ಯಾರು ಮಾಡ್ತಾರೆ?
ಎಷ್ಟು ಹೆಂಗಿರುತ್ತೆ ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅಪ್ಪ ಅಮ್ಮಂದ್ರಿಗೆ ಒಂದು ಭಯ ಏನಂತಂದ್ರೆ, ಈಗ ನೀವು ಇದುವರೆಗೂ ಅಪ್ ಟು SLC ವರೆಗೆ ಬಾಲಕಿಯರಾಗಿದ್ರಿ, ಈಗ ಯುವತಿಯರಾಗಿದ್ರಿ, ಡಿಗ್ರಿ ಕಾಲೇಜ್ಗೆ ಆದ್ಮೇಲೆ ಆಮೇಲೆ ಮಹಿಳೆಯರಾಗ್ತೀರಿ, ಆಮೇಲೆ ಆಂಟಿಯರಾಗ್ತೀರಿ, ಅದೆಲ್ಲ ಆಗ್ತೀರಿ. ಆದರೆ ಈಗ ನೀವೆಲ್ಲೂ ದಾರಿ ತಪ್ಪದೆ ಏನಾದರೂ ರಿಸಲ್ಟ್ ಒಳ್ಳೆ ರಿಸಲ್ಟ್ ತಗೊಂಡ್ಬಿಟ್ರೆ ನಿಮ್ಮ ಲೈಫೇ ಜಿಂಗಲ್ಲ. PUC ಇದರಲ್ಲ ಹಂಗೆ ಮಾಡೋರು, ಅವ್ರಿಗೇನು ಕರ್ಕೊಂಡು ಹೋಗಿ ಎಕ್ಸ್ಟ್ರಾ ಕೂರಿಸಿ ಹೇಳ್ಕೊಟ್ಟಿಲ್ಲ, ಕೇಳಿರ್ಬೋದು, ಅವ್ರಿಗೆ ಅರ್ಥ ಆಗಿರೋದನ್ನ ಅವ್ರು ಹೋಗಿ ಮಾಸ್ಟರ್ ಹತ್ರ ಕೇಳಿರ್ಬೋದು. ಆ ಥರದನ್ನ ಬೆಳೆಸ್ಕೋಬೇಕು.